ನಾವೆಲ್ಲರೂ ಕೂಡ ಲಿನೋವೋ ಲ್ಯಾಪ್ಟಾಪ್ಗಳ ಬಗ್ಗೆ ಕೇಳೇ ಇರ್ತೀವಿ. ಲಿನೋವೋ ಲ್ಯಾಪ್ಟಾಪ್ಗಳಲ್ಲಿ ಅತಿ ಹೆಚ್ಚು ಮಾರ್ಕೆಟ್ ಶೇರನ್ನು ಹೊಂದಿರುವಂಥ ಬ್ರ್ಯಾಂಡು. ಇದೀಗ ಲಿನೋವೋದವರು ಒಂದು ಯುನೀಕ್ ಟ್ಯಾಬ್ಲೆಟ್ ಅನ್ನು ಲಾಂಚ್ ಮಾಡ್ತಾ ಇದ್ದಾರೆ, ಲಿನೋವೋ ಟ್ಯಾಬ್ ಪ್ಲಸ್ ಅಂತ. ಈ ಒಂದು ಟ್ಯಾಬ್ಲೆಟ್ನಲ್ಲಿ ಕೆಲವೊಂದು ಯುನೀಕ್ ಫೀಚರ್ನ, ಯುನೀಕ್ ಸ್ಪೆಸಿಫಿಕೇಶನ್ನ ನೀಡಿ 20,999 ರೂಪಾಯಿಗೆ ಲಾಂಚ್ ಮಾಡ್ತಾ ಇದ್ದಾರೆ. ನಾನಿವತ್ತು ಈ ಟ್ಯಾಬ್ಲೆಟ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜ್ಗೆ ಈ ಟ್ಯಾಬ್ಲೆಟ್ನ ಪರ್ಚೇಸ್ ಮಾಡ್ಬೋದಾ, ಏನೆಲ್ಲ ಯುನೀಕ್ ಫೀಚರ್ಸ್ ಸಿಗ್ತಾರೆ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಟ್ಯಾಬ್ಲೆಟನ್ನು ಅನ್ಬಾಕ್ಸ್ ಮಾಡೋಣ. ಈ ಬಾಕ್ಸ್ ಮೇಲೆ ಸೌಂಡ್ ಬೈ JBL ಅಂತ ಹಾಕಿದ್ದಾರೆ. JBL ಸ್ಪೀಕರ್ ನಮಗೆ ಸಿಗ್ತಾ ಇದೆ, ಒಂದು ಒಳ್ಳೆ ವಿಷಯ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಮಗೆ ಈ ಒಂದು ಟ್ಯಾಬ್ಲೆಟ್ ನೋಡೋಕ್ಕೆ ಸಿಗುತ್ತೆ. ಈ ರೀತಿ ಯುನೀಕ್ ಡಿಸೈನ್ನ ಹೊಂದಿರುವಂಥ ಟ್ಯಾಬ್ಲೆಟನ್ನು ನಾನು ಇದಕ್ಕಿಂತ ಮುಂಚೆ ನೋಡಿರಲಿಲ್ಲ. ಸಖತ್ತಾಗಿದೆ ಬಿಲ್ಡ್, ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇದ್ರ ಕೆಳಗಡೆ ನಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು ಮತ್ತೊಂದು ಸಿಮ್ ಎಜೆಕ್ಷನ್ ಪಿನ್ ಕೊಟ್ಟಿದ್ದಾರೆ. ನಂತರ 45 ವ್ಯಾಟಿನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಇದೆ ಮತ್ತು USB Type-C ಇಂದ Type-C ಚಾರ್ಜಿಂಗ್ ಕೇಬಲ್, ಡಾಟಾ ಕೇಬಲ್. ಅದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟ್ ಆಗಿ ಟ್ಯಾಬ್ಲೆಟಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಹೆವಿ ಯುನೀಕ್ ಡಿಸೈನ್ನ ಹೊಂದಿರುವಂಥ ಟ್ಯಾಬ್. ನಾನು ಪರ್ಸ್ನಲಿ ಈ ರೀತಿ ಡಿಸೈನ್ ಹೊಂದಿರುವಂಥ ಟ್ಯಾಬನ್ನು ಇದಕ್ಕಿಂತ ಮುಂಚೆ ನೋಡಿರಲಿಲ್ಲ. ನನಗೆ ಯುನೀಕ್ ಅನಿಸಿದ್ದು ಇದರಲ್ಲಿ ಇರುವಂಥ ಕಿಕ್ ಸ್ಟ್ಯಾಂಡು. ಆಯಿತಾ, ಟ್ಯಾಬ್ ಒಳಗಡೆನೆ ಕಿಕ್ ಸ್ಟ್ಯಾಂಡ್ ಕೊಟ್ಬಿಟ್ಟಿದ್ದಾರೆ. ಸೊ ನಾವು ಮೀಡಿಯಾ ಕನ್ಸ್ಯೂಮ್ ಹೆವಿ ಮಾಡ್ತೀವಿ ಅಂತ ಅಂದರೆ ಸಖತ್ ಯೂಸ್ ಆಗುತ್ತೆ. ಈ ಒಂದು ಟ್ಯಾಬ್ಲೆಟ್ 650 ಗ್ರಾಮ್ ವೇಟ್ ಇದೆ ಮತ್ತು ಈ ತಿನ್ ಆಗಿರುವಂಥ ಜಾಗ 7.77 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಟ್ಯಾಬು. ನಮಗೆ ಸ್ಪೀಕರ್ ಲಿಟ್ರಲಿ ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ ಅಂತ ಅಂದರೆ ಸೌಂಡ್ ಬೈ JBL, 2 ಸೈಡು ಸಹ ನಮಗೆ ಸ್ಪೀಕರ್ ಗ್ರಿಲ್ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ನೀವು ನಂಬಲ್ಲ, ಈ ಒಂದು ಟ್ಯಾಬ್ಲೆಟ್ನಲ್ಲಿ 8 ಸ್ಪೀಕರ್ಗಳಿದೆ. 8 ಸ್ಪೀಕರ್ ಲಿಟ್ರಲಿ ಮೀಡಿಯಾ ಕನ್ಸ್ಯೂಮ್ ಮಾಡೋರಿಗೆ ಹೇಳಿ ಮಾಡಿಸಿದ ರೀತಿಯಲ್ಲಿರುವಂಥದ್ದು. ಇದರ ಬಿಲ್ಡ್ ಬಂದ್ಬಿಟ್ಟು ಒಂದು ರೀತಿ ಅಲ್ಯೂಮಿನಿಯಂ ಫ್ರೇಮು ಮತ್ತು ಹಿಂದ್ಗಡೆ ಕೆಲವೊಂದು ಜಾಗಗಳಲ್ಲಿ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಲಾಗಿದೆ. ಯೂನಿ ಬಾಡಿ ಡಿಸೈನು, ಸಖತ್ತು ಪ್ರೀಮಿಯಂ ಬಿಲ್ಡನ್ನು ಹೊಂದಿರುವಂಥದ್ದು. ಆಯಿತಾ, ಈ ಕಿಕ್ ಸ್ಟ್ಯಾಂಡಿಂದು ಹಿಂಜ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಫ್ರಂಟಲ್ಲಿ ಆರಿಜಾಂಟಲಲ್ಲಿ ಮಧ್ಯದಲ್ಲಿ ಫ್ರಂಟ್ ಕ್ಯಾಮ್ರಾ, ಹಿಂದ್ಗಡೆ ಇನ್ನೊಂದು ಸಿಂಗಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಸಹ ಇದೆ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ಯಾವುದೇ ಸಿಮ್ ನೀವು ಹಾಕೋದಕ್ಕಾಗಲ್ಲ. ಅಷ್ಟೇ ಅಲ್ಲ, ಈ ಫೋನ್ಗೆ IP52 ಡಸ್ಟ್ ಮತ್ತು ಸ್ಪ್ಲಾಶ್ ರೆಸಿಸ್ಟೆಂಟ್ ರೇಟಿಂಗ್ ಸಹ ಕೊಟ್ಟಿದ್ದಾರೆ. ಅವಶ್ಯಕತೆ ಇಲ್ಲ ಟ್ಯಾಬ್ಲೆಟಿಗೆ, ಬಟ್ ಸ್ಟಿಲ್ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಈ ಒಂದು ಟ್ಯಾಬ್ಲೆಟ್ ನಮಗೆ ಈ ಲೂನಾ ಗ್ರೇ ಕಲರಲ್ಲಿ ಸಿಗ್ತಾ ಇದೆ. ಆಯಿತಾ, ಸೊ ತುಂಬ ಯುನೀಕ್ ಆಗಿದೆ, ಪ್ರೀಮಿಯಂ ಅನ್ನೋ ಒಂದು ಫೀಲ್ನ ಕೊಡುತ್ತೆ. ಮತ್ತು ನಿಮಗೆ ಬೇಕು ಅಂತ ಅಂದರೆ ಸಪರೇಟಾಗಿ ಒಂದು ಪೆನ್ನ ಕೂಡ ಪರ್ಚೇಸ್ ಮಾಡ್ಬೋದು. ಆ ಒಂದು ಸ್ಟೈಲಸ್ ಪೆನ್ನಿಗೆ 4,000 ರೂಪಾಯಿ ಆಗುತ್ತೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 11.5 ಇಂಚಿನ 2K ರೆಸೊಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ. ಇದು IPS ಡಿಸ್ಪ್ಲೇ. 400 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಕೊಟ್ಟಿದ್ದಾರೆ, 90 ವಾಟ್ಸ್ನ ರಿಫ್ರೆಶ್ ರೇಟನ್ನು ಸಹ ಕೊಟ್ಟಿದ್ದಾರೆ ಮತ್ತು ಈ ಡಿಸ್ಪ್ಲೇ ಆ್ಯಂಟಿ ಫಿಂಗರ್ ಪ್ರಿಂಟ್ ಸರ್ಫೇಸನ್ನು ಸಹ ಹೊಂದಿರುವಂಥದ್ದು. ಫಿಂಗರ್ ಪ್ರಿಂಟ್ ಅಷ್ಟಾಗಿ ಆಗೋದಿಲ್ಲ. ಆಯಿತಾ, ಆಗುತ್ತೆ, ಬಟ್ ಅಷ್ಟಾಗಿ ಆಗೋದಿಲ್ಲ. ಮತ್ತು ಇದಕ್ಕೆ TUV ರೈಲ್ಯಾಂಡ್ ಸರ್ಟಿಫಿಕೇಶನ್ ಸಹ ಕೊಟ್ಟಿದ್ದಾರೆ. ಡಿಸ್ಪ್ಲೇ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಜೊತೆಗೆ ಈ ಡಿಸ್ಪ್ಲೇನಲ್ಲಿ ರೀಡಿಂಗ್ ಮೋಡ್ ಸಹ ಇದೆ. ನೀವೇನಾದರೂ ಬುಕ್ಕನ್ನು PDF ಓದ್ತೀರಾ ಅಂತ ಅಂದರೆ ಈ ರೀಡಿಂಗ್ ಮೋಡ್ ಹಾಕ್ಕೊಂಡ್ರೆ ಒಂದು ರೀತಿ ಕಣ್ಣಿಗೆ ಕಂಫರ್ಟಬಲ್ ಆಗಿರುತ್ತೆ. ಇನ್ನು ಸ್ಪೀಕರ್ ಬಗ್ಗೆ ಮಾತಾಡಲೇಬೇಕು. ಈ ಒಂದು ಟ್ಯಾಬ್ಲೆಟ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತೀನಿ. 8 ಸ್ಪೀಕರ್ಗಳು ನಮಗೆ ಟೋಟಲ್ ಸಿಗ್ತದೆ. ಅದರಲ್ಲಿ 4 ಟ್ವೀಟರ್ಸು, ಇನ್ನು 4 ಊಫರ್ಸ್ಗಳು ಸಿಗ್ತಾ ಇದೆ. ಇದು JBL ಸ್ಪೀಕರು, ಹೈಫೈ ಸ್ಪೀಕರ್. ಆಯಿತಾ, ಡಾಲ್ಬಿ ಅಟ್ಮೋಸ್ನ ಕೂಡ ಸಪೋರ್ಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಈ ಒಂದು ಸ್ಪೀಕರ್ನ, ಈ ಒಂದು ಟ್ಯಾಬ್ಲೆಟಲ್ಲಿರುವಂಥ ಸ್ಪೀಕರ್ನ ನೀವು ಬ್ಲೂಟೂತ್ ಸ್ಪೀಕರ್ ರೀತಿಯಲ್ಲೂ ಕೂಡ ಯೂಸ್ ಮಾಡ್ಕೊಬೋದು. ಬೇರೆ ಫೋನಿಗೆ ಈ ಒಂದು ಟ್ಯಾಬ್ಲೆಟ್ನ ಸ್ಪೀಕರ್ ಕನೆಕ್ಟ್ ಮಾಡಿಕೊಂಡು ಆ ಫೋನಿಂದ ಸಾಂಗ್ ಪ್ಲೇ ಮಾಡಿದ್ರೆ ಟ್ಯಾಬ್ಲೆಟಲ್ಲಿ ಪ್ಲೇ ಆಗುತ್ತೆ. ನಿಮಗೆ ಬ್ಲೂಟೂತ್ ಸ್ಪೀಕರ್ನ ಅವಶ್ಯಕತೆನೇ ಇಲ್ಲ. ಕ್ರೇಜಿ ಫೀಚರ್. ಈ ರೀತಿ ಒಂದು ಫೀಚರ್ನ ಬೇರೆ ಯಾವ ಟ್ಯಾಬ್ಲೆಟಲ್ಲೂ ಕೂಡ ನಾನು ಪರ್ಸನಲ್ ಇದಕ್ಕಿಂತ ಮುಂಚೆ ನೋಡಿರಲಿಲ್ಲ. ಸಖತ್ ಯುನೀಕ್ ಅಂತ ಅನ್ನಿಸ್ತು. ಜೊತೆಗೆ ನೀವು ನೇಚರ್ ಸೌಂಡ್ ಏನಾದರೂ ಹಾಕ್ಕೊಂಡು ಏನೋ ಬೇರೆ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ತುಂಬ ನ್ಯಾಚುರಲ್ ಆಗಿ ಒಂದು ಸೌಂಡ್ ಬರುತ್ತೆ. ನಾವು ಅದೇ ಜಾಗದಲ್ಲಿದ್ದೀವಾ ಅನ್ನೋ ಒಂದು ಫೀಲ್ನ ಕೊಡುತ್ತೆ. ಮತ್ತು ಈ ಒಂದು ಸ್ಪೀಕರಿಗೆ ಐರೆಸ್ ಆಡಿಯೋ ಸರ್ಟಿಫಿಕೇಶನ್ನ ಕೂಡ ತಗೊಂಡಿದ್ದಾರೆ.
ಸೂಪರ್ ಫೀಚರ್. ಸ್ಪೀಕರ್ ಬೆಂಕಿ ಇದೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂದರೆ ಸದ್ಯಕ್ಕೆ ಈ ಒಂದು ಟ್ಯಾಬ್ಲೆಟ್ 2 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು, 128 GB ಸ್ಟೋರೇಜು, 8 GB ರ್ಯಾಮು, 256 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 2.2 ಸ್ಟೋರೇಜು. ಈ ಪ್ರೈಸ್ ರೇಂಜಿಗೆ ಓಕೆ, ಇನ್ನೂ ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ MediaTek Helio G99 ಪ್ರೊಸೆಸರ್ ಇದೆ. ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಮಗಿದ್ರಲ್ಲಿ ಯಾವುದೇ ಸಿಮ್ ಆಪ್ಷನ್ ಇಲ್ಲ, ಸೊ ಮ್ಯಾಟ್ರ್ ಆಗಲ್ಲ. 4G ಸಿಮ್ಮ 5G ಸಿಮ್ಮ ಮ್ಯಾಟ್ರ್ ಆಗಲ್ಲ. ಏನಕ್ಕೆ ಅಂದರೆ ಸಿಮ್ನ ಹಾಕೋಕ್ಕಾಗಲ್ಲ, ನೀವು ವೈಫೈ ಮುಖಾಂತರನೇ ಯೂಸ್ ಮಾಡ್ಕೊಬೇಕು. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಸುಮಾರು 4,10,000 ರೇಟಿಂಗನ್ನು ಕೊಡ್ತಾ ಇದೆ. ಕೆಲವೊಂದು ಗೇಮಿಂಗ್ ಟೆಸ್ಟ್ನ ಸಹ ಮಾಡಿದ್ವು. ಆಲ್ಮೋಸ್ಟ್ ಯಾವ ಗೇಮನ್ನು ಬೇಕಾದರೂ ಒಂದು ಲೆವೆಲ್ಗೆ ಮಿಡ್ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಈ ಪ್ರೈಸ್ ರೇಂಜ್ಗೆ ಪ್ರೊಸೆಸರ್ ಓಕೆ ಅಂತೀನಿ. ಇನ್ನು ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಫೇಸ್ ಅನ್ಲಾಕ್ ನಮಗೆ ಸಿಗ್ತಾ ಇದೆ, ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 8 MP ಕ್ಯಾಮ್ರಾ. ಯೂಶಲಿ ಟ್ಯಾಬಲ್ಲಿ ಯಾರೂ ಕೂಡ ಫೋಟೋಗ್ರಫಿಯನ್ನು ಮಾಡೋದಕ್ಕೆ ಹೋಗಲ್ಲ. ನಮ್ಮ ಪರ್ಪಸ್ ಏನಪ್ಪ ಅಂತ ಅಂದರೆ ಒಂದು ಮೀಟಿಂಗ್ ಅಟೆಂಡ್ ಮಾಡೋದು, ವಿಡಿಯೋ ಕಾಲಲ್ಲಿ ಗ್ರೂಪಲ್ಲಿ ಮಾತಾಡೋದು, ಈ ಪರ್ಪಸ್ಸಿಗೆ ಮಾತ್ರ ಈ ಒಂದು ಟ್ಯಾಬ್ಲೆಟ್ನ ಕ್ಯಾಮ್ರಾನ ಯೂಸ್ ಮಾಡ್ತೀವಿ. ಅದಕ್ಕೆ ಈ ಕ್ಯಾಮ್ರಾ ಚೆನ್ನಾಗಿದೆ. ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ ಫುಲ್ HD ವಿಡಿಯೋ ರೆಕಾರ್ಡನ್ನು ಮಾಡ್ತವೆ. ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದರಲ್ಲಿ ನಮಗೆ ಇನ್ಬಿಲ್ಟ್ 2 ಮೈಕ್ರೋಫೋನ್ಗಳು ಸಹ ಸಿಗ್ತದೆ, ಅದು ಕೂಡ ಚೆನ್ನಾಗಿದೆ. ನೀವು ಇನ್ಬಿಲ್ಟ್ ಮೈಕ್ರೋಫೋನಲ್ಲಿ ಆರಾಮಾಗಿ ವಿಡಿಯೋ ಕಾಲ್ಸನ್ನು ಮೀಟಿಂಗನ್ನು ಅಟೆಂಡ್ ಮಾಡ್ಕೊಬೋದು, ಒಂದು ಒಳ್ಳೆ ವಿಷಯ ಅಂತೀನಿ. ಇನ್ನು OSಗೆ ಬಂತು ಅಂದರೆ Android 14 ಬೇಸ್ ರನ್ ಆಗ್ತಿರುವಂಥ OS. ಲಿನೋವೋದವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಟ್ಯಾಬ್ಲೆಟ್ಗೆ 2 ವರ್ಷಗಳ OS ಅಪ್ಡೇಟು, 4 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರೆ. ಈಗ ಆಲ್ರೆಡಿ Android 14 ಇದೆ, ಸೊ Android 15, 16 ಎರಡೂ ಬರುತ್ತೆ. ನೆಕ್ಸ್ಟು 4 ವರ್ಷ ಅಂತ ಅಂದರೆ 2028ನೇ ಇಸ್ವಿ ತನಕ ನಿಮಗೆ ಸೆಕ್ಯೂರಿಟಿ ಪ್ಯಾಚು ಈ ಒಂದು ಟ್ಯಾಬ್ಲೆಟಿಗೆ ಸಿಗುತ್ತೆ, ಒಂದು ಒಳ್ಳೆ ವಿಷಯ ಅಂತೀನಿ. ಬ್ಯಾಟ್ರಿಗೆ ಬಂತು ಅಂತ ಅಂದರೆ 8600 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು ಬಾಕ್ಸ್ ಒಳಗೆ 45 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಒಂದು ಲೆವೆಲಿಗೆ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಮೇನ್ಲಿ ಈ ಟ್ಯಾಬ್ಲೆಟ್ನ ನೀವು ಮೀಡಿಯಾ ಕನ್ಸಂಪ್ಷನಿಗೆ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ, ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಸುಮಾರು ಒಂದು 12 ಗಂಟೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಅಂತ ಲಿನೋವೋದವ್ರು ಕ್ಲೈಮ್ ಮಾಡ್ತಾರೆ. ಮತ್ತು ನೀವೇನಾದರೂ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡ್ತಾ ಇದ್ದೀರಾ ಅಂದರೆ 35ರಿಂದ 38 ಗಂಟೆ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡ್ಬೋದು ಅಂದರೆ ಓಕೆ, ಒಂದು ಒಳ್ಳೆ ವಿಷಯ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ಡ್ಯುಯಲ್ ಬ್ಯಾಂಡ್ ವೈಫೈ ನಮಗೆ ಸಿಗ್ತದೆ. ಬ್ಲೂಟೂತ್ 5.2 ಸಹ ಕೊಟ್ಟಿದ್ದಾರೆ ಮತ್ತು FM ರೇಡಿಯೋ ಕೂಡ ಸಿಗ್ತದೆ, ಒಂದು ಒಳ್ಳೆಯ ವಿಷಯ ಅಂತೀನಿ. ಸೊ ಇದಿಷ್ಟು ಈ ಒಂದು ಟ್ಯಾಬ್ಲೆಟ್ನ ಕೆಲವೊಂದು ಮೇಯ್ನ್ ಫೀಚರ್ಸು. ವಾರಂಟಿ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ ಅಂದರೆ ನಾರ್ಮಲಿ ಎಲ್ಲ ಟ್ಯಾಬ್ಲೆಟಿಗೆಲ್ಲ ಫೋನಿಗೆ ಸಿಗೋ ರೀತಿ ಇದಕ್ಕೂ ಸಹ 1 ವರ್ಷದ ವಾರಂಟಿ ಸಿಗುತ್ತೆ. ಆರಾಮಾಗಿ ಎಲ್ಲ ಕಡೆ ನಿಮಗೆ ಆಲ್ಮೋಸ್ಟ್ ಮೆಜಾರಿಟಿ ಮೇನ್ ಸಿಟಿಗಳಲ್ಲಿ ಇದು ಸರ್ವಿಸ್ ಸೆಂಟರ್ ಇದೆ. ಸೊ ತಲೆ ಕೆಡಿಸ್ಕೊಂಬಿಡಿ ವಾರಂಟಿ ಬಗ್ಗೆ. ಇಷ್ಟು ಈ ಟ್ಯಾಬ್ಲೆಟಿನ ಮೇನ್ ಫೀಚರ್. ನೀವು ಅದರ ಕೇಳ್ಬೋದು ಈ ಟ್ಯಾಬ್ಲೆಟ್ನ ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ನಿಮ್ಮ ಪರ್ಪಸ್ ಏನಾದರೂ ಮೀಡಿಯಾ ಕನ್ಸ್ಯೂಮಿಂಗ್ ಆಗಿದ್ದರೆ, ಮೂವಿ ನೋಡೋದಕ್ಕೆ, ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಹೆಡ್ಫೋನ್ ಹಾಕ್ಕೊಂಡು ಅಥವಾ ಬೇಸಿಕ್ ಗೇಮನ್ನು ಆಡ್ಕೊಳ್ಳೋದಕ್ಕೆ ನಿಮ್ಗೊಂದು ಟ್ಯಾಬ್ಲೆಟ್ ಬೇಕು ಅಂದರೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಡಿಸೈನ್ ಬಿಲ್ಡ್ ಕ್ವಾಲಿಟಿ ಬೆಂಕಿ ಇದೆ. ಈ ಒಂದು ಏನು ಕಿಕ್ ಸ್ಟ್ಯಾಂಡ್ ಇದೆ ಅಲ್ವಾ, ಅದು ಹೆವಿ ಯುನೀಕ್ ಅಂತ ಅನ್ನಿಸ್ತು. ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಫ್ರಂಟ್ ಟ್ರೈನಲ್ಲಿ ಇಟ್ಕೊಳ್ಳೋದಕ್ಕೆ ಹೆವಿ ಯೂಸ್ ಆಗುತ್ತೆ. ಸ್ಪೀಕರ್ ಅಂತೂ ಬೆಂಕಿದೆ, ಬ್ಲೂಟೂತ್ ಸ್ಪೀಕರ್ ರೀತಿಯಲ್ಲೂ ಕೆಲಸವನ್ನು ಮಾಡುತ್ತೆ. ಡಿಸ್ಪ್ಲೇ ಚೆನ್ನಾಗಿದೆ. ಓವರಾಲ್ ಒಂದು ಒಳ್ಳೆಯ ಟ್ಯಾಬ್ಲೆಟ್ ಆಗಬಹುದು. ನೋಡಿ, ಬೇಕು ಒಂದು ಎಕ್ಸ್ಟ್ರಾ ಪೆನ್ನು ಕೂಡ ಸಿಗುತ್ತೆ. ಪೆನ್ ತೊಗೊಂಡ್ರೆ ಇದ್ರ ಮೇಲೆ ನೀವು ಬುಕ್ ರೀತಿ ಬರೀಲೂಬಹುದು. ಚೆನ್ನಾಗಿದೆ. ನನಗೆ ಬಿಲ್ಡ್ ಮತ್ತು ಈ ಸ್ಪೀಕರ್ ಅಂತೂ ಸಖತ್ ಇಂಪ್ರೆಸ್ ಮಾಡಿತು. ನಿಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಟೈಪ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.